ದಕ್ಷಿಣ ಭಾರತದ ಪ್ರತಿಷ್ಠಿತ ಸೈಮಾ ಅವಾರ್ಡ್ಸ್ ಹಬ್ಬಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಆದರೆ ಕಳೆದ ಬಾರಿ ಕನ್ನಡ ನಟರಿಗೆ ಆದ ಅವಮಾನ ಹೊತ್ತಿಸಿದ ಕಿಡಿ ಇನ್ನೂ ಆರಿಲ್ಲ. ದುಬೈನಲ್ಲಿ ನಡೆಯೋ ಸೈಮಾ 2026 ರೇಸ್ನಲ್ಲಿ ಕನ್ನಡ ಚಿತ್ರರಂಗದ ಬೆನ್ನೆಲುಬಾಗಿ ನಿಂತ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಖಡಕ್ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಳೆದ ಬಾರಿ ಆದ ಅವಮಾನಕ್ಕೆ ಆಯೋಜಕರು ಹೇಳಿದ್ದೇನು ನೋಡ್ಕೊಂಡು ಬರೋಣ ಬನ್ನಿ. ದಕ್ಷಿಣ ಭಾರತೀಯ ಚಿತ್ರರಂಗದ ಮೆಗಾ ಈವೆಂಟ್ ಸೈಮಾ 14ನೇ ಆವೃತ್ತಿಗೆ ಬೆಂಗಳೂರಿನಲ್ಲಿ ಗ್ರ್ಯಾಂಡ್ ಚಾಲನೆ ಸಿಕ್ಕಿದೆ. ಆಯೋಜಕರು ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಸ್ಯಾಂಡಲ್ವುಡ್ನ ರೋರಿಂಗ್ ಸ್ಟಾರ್ ಶ್ರೀಮುರಳಿ, ಗ್ಲಾಮರಸ್ ನಟಿಯರಾದ ಪ್ರಣೀತಾ ಸುಭಾಷ್, ಸಾನ್ವಿ ಶ್ರೀವಾತ್ಸವ್ ಹಾಗೂ ತೆಲುಗು ನಟಿ ಫರಿಯಾ ಅಬ್ದುಲ್ಲಾ ಭಾಗವಹಿಸಿ ಕಾರ್ಯಕ್ರಮದ ಕಿಕ್ ಹೆಚ್ಚಿಸಿದ್ರು. ಈ ಬಾರಿ ದುಬೈನಲ್ಲಿ ಬರೋಬ್ಬರಿ 2 ದಿನಗಳ ಕಾಲ ಅಂದ್ರೆ ಮುಂಬರುವ ಸೆಪ್ಟೆಂಬರ್ 11 ಮತ್ತು 12ರಂದು ಸೈಮಾ ಪ್ರಶಸ್ತಿ ಪ್ರದಾನ ಸಮಾರಂಭ ಅತ್ಯಂತ ಕಣ್ಣು ಕೋರೈಸುವ ರೀತಿಯಲ್ಲಿ ನಡೆಯಲಿದ್ದು, ಈ ಬಾರಿಯ ಸೈಮಾದಲ್ಲಿ ಇಡೀ ಕನ್ನಡ ಚಿತ್ರರಂಗವನ್ನ ಪ್ರತಿನಿಧಿಸುವ ಜವಾಬ್ದಾರಿಯನ್ನ ಶ್ರೀಮುರಳಿ ವಹಿಸಿಕೊಂಡಿದ್ದಾರೆ. As Saima enters its 14th edition, the journey moves forward once again. A bigger celebration. ಆದರೆ ಈ ಸುದ್ದಿಗೋಷ್ಠಿಯಲ್ಲಿ ಕಳೆದ ಆವೃತ್ತಿಯ ಬಿಸಿ ಬಿಸಿ ಕಾಂಟ್ರವರ್ಸಿ ಮತ್ತೆ ಭುಗಿಲೆದ್ದಿತ್ತು. ಕಳೆದ ಬಾರಿ ಸೈಮಾ 2025ರಲ್ಲಿ ಜನರೆಲ್ಲ ಖಾಲಿಯಾದ ಮೇಲೆ ಕನ್ನಡ ಕಲಾವಿದರಿಗೆ ಪ್ರಶಸ್ತಿ ಕೊಟ್ಟು ಕಡೆಗಣಿಸಲಾಯಿತು ಅಂತ ನಟ ದುನಿಯಾ ವಿಜಯ್ ಭಾರಿ ಆಕ್ರೋಶ ಹೊರಹಾಕಿದ್ರು. ಈ ಬಗ್ಗೆ ನಮ್ಮ ಗ್ಯಾರಂಟಿ ನ್ಯೂಸ್ ಪ್ರತಿನಿಧಿ ಪ್ರಶ್ನಿಸಿದಾಗ ಶ್ರೀಮುರಳಿ ಈ ರೀತಿಯಾಗಿ ಉತ್ತರಿಸಿದ್ರು. ನಾವು ಸಿನಿಮಾ ಮಾಡೋದು ಜನರಿಗಾಗಿ, ಅವಾರ್ಡ್ ಸಿಗೋದು ಪ್ರಶಂಸೆಗೆ. ಅವಾರ್ಡ್ ಫಂಕ್ಷನ್ ಅಂತ ಬಂದಾಗ ಯಾರು ಇರ್ಲಿ ಬಿಡ್ಲಿ, ನಮ್ಮ ಗಮನ ಪ್ರಶಸ್ತಿಯ ಗೌರವದ ಮೇಲಿರಬೇಕು. ಕಳೆದ ಬಾರಿ ಆ ರೀತಿ ಆಗಬಾರ್ದಿತ್ತು. ನಮಗೂ ಬಹಳ ಬೇಸರವಿದೆ. ಆದ್ರೆ ಈ ಸಲ ಎಲ್ಲವೂ ಅಚ್ಚುಕಟ್ಟಾಗಿ ನಡೆಯಲಿದೆ ಅಂತ ಪ್ರತಿಕ್ರಿಯೆ ನೀಡಿದ್ರು. ಸಿನಿಮಾ ಮಾಡೋದು ಜನಕ್ಕಾಗಿ, ಅವಾರ್ಡ್ ಸಿಗೋದು ಪ್ರಶಂಸೆ, ಒಂದು ಗುರುತಿಸಿ ನಮ್ಮನ್ನ ಅವಾರ್ಡ್ ಅಂತ ಕೊಡ್ತಾರೆ. ಅವಾರ್ಡ್ ಫಂಕ್ಷನ್ ಅಂತ ಬಂದಾಗ ಅದು ವೈಯಕ್ತಿಕ ವಿಚಾರ ಅಂತ ನನಗನ್ಸುತ್ತಮ್ಮ. ನಾವು ನಮ್ಮ ಫಂಕ್ಷನಲ್ಲಿ ಯಾರು ಇರಲಿ ಇಲ್ಲದೆ ಹೋಗಲಿ ಗಮನ ಅವಾರ್ಡ್ ಮೇಲೆ ಇರಬೇಕು. ಆ ಅವಾರ್ಡ್ಗಿರೋ ಮರ್ಯಾದೆ ನಾವು ಕೊಟ್ಕೊಂಡು ಸುಮ್ಮನೆ ಇರಬೇಕು ಅಂತ ನನಗನ್ಸುತ್ತೆ. ಲಾಸ್ಟ್ ಟೈಮ್ ಆಗಿದ್ದು ನನಗೆ ಬಹಳ ಬೇಸರ ಇದೆ ಅದ್ರ ಬಗ್ಗೆ. ಅದು ಏನು ನಡೀತೋ ಅದು ನಡಿಬಾರ್ದಾಗಿತ್ತು. ಬಹುಶಃ ಈ ವರ್ಷ ಅದೆಲ್ಲ ಅಚ್ಚುಕಟ್ಟಾಗಿ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು ಕನ್ನಡ ಕಲಾವಿದರಿಗಾದ ಆಕ್ಷೇಪಣೆ ಮತ್ತು ಅವಮಾನದ ಆರೋಪಗಳಿಗೆ ಸೈಮಾ ಚೇರ್ಮನ್ ದಿಶಾ ಹಾಗೂ ಆಯೋಜಕ ವಿಷ್ಣು ಕೂಡ ಸ್ಪಷ್ಟನೆ ನೀಡಿದ್ದಾರೆ. If we were disrespectful or we do not have equal representation for all the 4 South Indian industries, the 4 South Indian fraternity or the industries would support us and patronize us year on year if there was real dissatisfaction like how you're saying. See, in an event, it's very difficult to gauge. ಈ ಬಾರಿ ದುಬೈನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಯಾವುದೇ ರೀತಿಯ ಅಸಮಾಧಾನವಾಗದಂತೆ ಕಾರ್ಯಕ್ರಮ ಸಂಘಟಿಸಲಾಗುವುದು ಅಂತ ಭರವಸೆ ನೀಡಿದ್ದಾರೆ. ನಮ್ಮ ಕುಟುಂಬಕ್ಕೂ ಸೈಮಾಗೂ ದೊಡ್ಡ ಬಾಂಧವ್ಯವಿದ್ದು, ಅಪ್ಪು ಮಾವ 4 ಬಾರಿ ಹಾಗೂ ಶಿವಣ್ಣ 3 ಬಾರಿ ಸೈಮಾ ಪ್ರಶಸ್ತಿ ಪಡೆದಿದ್ದಾರೆ ಅಂತ ನೆನಪಿಸಿಕೊಂಡ ಶ್ರೀಮುರಳಿ, ಈ ಬಾರಿಯ ಸೀಸನ್ 14 ಸ್ಯಾಂಡಲ್ವುಡ್ಗೆ ಸಖತ್ ಸ್ಪೆಷಲ್ ಆಗಿರಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೀರ್ತಿ ಪಾಟೀಲ್, ಫಿಲ್ಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.